ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇದೆಲ್ಲಿ ನಡೆದೈತೆ ಅಂತಂದ್ರೆ ಹಿಮಾಚಲ ಪ್ರದೇಶದಲ್ಲಿ ನಡೆದಿರುವಂತಹ ಒಂದು ಘಟನೆ. ಏನ್ ನಡೆದೈತೆ ಅಂತಂದ್ರೆ, ಸೊ ಡಾಗ್ ಲವರ್ಗೆಲ್ಲ ಒಂಥರ ಖುಷಿ. ಬಟ್ ಆದ್ರೂ ಕೂಡ 2 ಪ್ರಾಣಗಳು ಹೋಯ್ತು ಅಂತ ಹೇಳಿದ್ರೆ, ಒಂದು 2 ಜೀವ ಹೋಯ್ತು ಅಂತಂದ್ರೆ ತುಂಬಾ ಕಷ್ಟನೇ. ಸೊ ಏನ್ ನಡೆದೈತೆ ಅಂತಂದ್ರೆ, ನಮ್ಮನೇಲೂ ಕೂಡ ಡಾಗ್ ಇತ್ತು. ಬಟ್ ಅದು ಅನಿವಾರ್ಯ ಕಾರಣದಿಂದಾಗಿ ಎಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ಲ. ಬಟ್ ತುಂಬಾ ದಿನ ಆಯ್ತು, ಅದು ಕಂಡೇ ಹಿಡಿಯಕ್ಕಾಗ್ಲಿಲ್ಲ. ಅದತ್ರ 4 ವರ್ಷ ಆಯ್ತೇನೋ, 8 ವರ್ಷ ನಾನು ಸಾಕಿದ್ದೆ. ಬಟ್ ಸೊ 2 ನಾಯಿ ಮರಿಗಳನ್ನ ತಂದು ಸಾಕಿದ್ದೆ. ಬಟ್ ಎಲ್ಲಿ ಹೋಯ್ತು ಏನಾಯ್ತು ಅಂತಲೇ ಗೊತ್ತಿಲ್ಲ. ಬಟ್ ಈಗ 2 ಬೆಕ್ಕುಗಳೈತೆ. ಸೊ ನಾನು ಕೂಡ ಒಂದು ಡಾಗ್ ತರಬೇಕು ಅಂತ ಕಾಯ್ತಿದ್ದೀನಿ. ಸೊ ಈ ಒಂದು ವಿಷಯ ನನಗೂ ಒಂಥರ, ಸೊ ಲಾಯಲಿಟಿ, ಆ ಡಾಗ್ ಅಲ್ಲಿರುವಂತಹ ಲಾಯಲಿಟಿ, ನಿಯತ್ತು. ಈ ರ್ಯಾಟ್ ವೀಲರ್ ಡಾಗ್ ಅಂತಂದಕ್ಕೆ ಡೇಂಜರು ಅಂತಾರೆ. ಸೊ ಅದರಲ್ಲಿರುವಂತಹ ಪ್ರೀತಿ ಯಾವ ತರ ಸಾಕ್ಬೇಕು ಅಂತ ಗೊತ್ತಿಲ್ಲ. ಸೊ ಮಾಲೀಕರಿಗೆ ಒಬ್ಬೊಬ್ಬರಿಗೆ ಯಾವ ತರ ಸಾಕ್ಬೇಕು ಅಂತಲೇ ಗೊತ್ತಿಲ್ಲ. ಸೊ ಈ ರ್ಯಾಟ್ ವೀಲರ್ ಡಾಗ್ ಎಲ್ಲ ಒಂಥರ ಡೇಂಜರು ಅಂತ ಎಷ್ಟೋ ಜನ ಹೇಳ್ತವ್ರೆ. ಬಟ್ ನಾವು ಬೆಳೆಸುವಂತ ರೀತಿ, ನಾವು ಪ್ರೀತಿ ಕೊಟ್ಟು ಬೆಳೆಸಿದ್ರೆ ಅದು ಕೂಡ ಪ್ರೀತಿ ಕೊಡುತ್ತೆ. ಸೊ ಏನ್ ಮಾಡ್ತಾರೆ ಅಂತಂದ್ರೆ, ಕೆಲವರು ಪ್ರೀತಿಯಿಂದ ಸಾಕಲ್ಲ, ಏನೋ ನಾವು ತಂದಿದೀವಿ ನಾವು ಬೆಳೆಸ್ಬೇಕು ಅಂತೇಳಿ ಅವ್ರು ಹಂಗೆ ಬಿಟ್ಬಿಡ್ತಾರೆ. ಸೊ ಆ ಥರ ಎಲ್ಲ ಮಾಡೋಕ್ಕೋಗ್ಬೇಡಿ. ಯಾಕೆ ಅಂತಂದ್ರೆ, ಎಷ್ಟೋ ಮನೆಗಳಲ್ಲಿ ನೋಡ್ತೀನಿ, ಚಿಕ್ಕ ಮಗು ರ್ಯಾಟ್ ವೀಲರ್ ಜೊತೆ ಚೆನ್ನಾಗಿ ಆಟ ಆಡ್ತಾ ಇರ್ತದೆ. ಅವ್ರನ್ನೇನೂ ಮಾಡಲ್ಲ, ಆ ಕಿವಿನ ಹಿಡ್ಕೊಂಡು ಹಿಂಗೆ ಆಟ ಆಡಿಸ್ತಾರೆ. ಸೊ ಸೂಪರ್ ಆಗಿರುತ್ತೆ. ಸೊ ಇದೆಲ್ಲ ನಡೆದೈತೆ ಅಂತಂದ್ರೆ, ಮೊದಲೇ ಹೇಳ್ದಂಗೆ ಹಿಮಾಚಲ ಪ್ರದೇಶದಲ್ಲಿ ಜನವರಿ 23ರಲ್ಲಿ ನಡೆದಿರುವಂಥ ಒಂದು ಘಟನೆ. ಸೊ ಏನಾಗೈತೆ ಅಂತಂದ್ರೆ, ಇಬ್ರು ಆ ರ್ಯಾಟ್ ವೀಲರ್ ಡಾಗ್ ಅನ್ನ ಕರ್ಕೊ ಬರ್ತಾ ಇರ್ತಾರೆ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಬಂದಿರ್ತಾರೆ. ಸೊ ಹಿಮಾಚಲ ಪ್ರದೇಶದಲ್ಲಿ ಬಾರಮಣಿ ಮಾತಾ ಟೆಂಪಲ್ ಅಂತೆ. ಸೊ ಬಾರಮಣಿ ಮಾತಾ ಟೆಂಪಲ್ ಇದೆಯಂತೆ. ಸೊ ಬಂದಿರೋ ಕಾರ್ನ ನಿಲ್ಲಿಸ್ಬಿಟ್ಟು ಒಂದಷ್ಟು ದೂರ ನಡ್ಕೊ ಹೋಗ್ಬೇಕನೋ. ಸೊ ಹಿಮಾಚಲ ಪ್ರದೇಶ ಅಂತ ಅಂದ್ರೆ ಸ್ನೋ ಜಾಸ್ತಿ ಇರುವಂತ ಸೈಡು. ಸೊ ಪರ್ಮಿಷನ್ ಕೊಟ್ಟರೋ ಏನೋ ಗೊತ್ತಿಲ್ಲ. ಬಟ್ ಇವರು 2 ಹುಡುಗರು, 2 ಯುವಕರು, ಸೊ ಒಂದು ಬಾಲಕ ಒಂದು ಯುವಕ ಅಂತ ಹೇಳ್ಬೋದು, ಕಸಿನ್ಸ್ ಅಂತ ಹೇಳ್ತಾವ್ರೆ. 19 ವರ್ಷದ ಯುವಕ ಮತ್ತೆ 13 ವರ್ಷದ ಪಿಯೂಷ್, ವಿಕಾಸ್ ರಾಣಾ ಮತ್ತೆ ಪಿಯೂಷ್ ಇಬ್ರು ಕೂಡ ಆ ರ್ಯಾಟ್ ವೀಲರ್ ನಾಯನ್ನ ಕರ್ಕೊ ಹೋಗುವಂತ ಸಂದರ್ಭದಲ್ಲಿ, ಆ ದೇವಸ್ಥಾನಕ್ಕೆ ಕರ್ಕೊ ಹೋದಂತ ಸಂದರ್ಭದಲ್ಲಿ, ಸೊ ಸ್ನೋಫಾಲ್ ಬಂದಿರುತ್ತಂತೆ, ಎಲ್ಲ ಮೇಲದಿಕೊಂಡಿರ್ತದಂತೆ. ಅವ್ರು ಬರಕ್ಕಾಗ್ದಾನೆ, ಉಸಿರು ಬಿಡಕ್ಕಾಗ್ದಾನೆ ಸಾವನ್ನಪ್ಪಿರ್ತಾರೆ. ಸೊ ಅಲ್ಲಿದ್ದಂತ ರ್ಯಾಟ್ ವೀಲರ್ ಡಾಗು ಅವ್ರನ್ನ, ತನ್ನ ಮಾಲೀಕರನ್ನ ಸುತ್ತಕೊಂಡು 3 ದಿನ, 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ತನ್ನ ಮಾಲೀಕನಿಗೋಸ್ಕರ ಯಾರು ಬರ್ತಾರ ಅಂತೇಳಿ ಅಲ್ಲೇ ಕಾಯ್ತಿತ್ತಂತೆ. ಸೊ ರೆಸ್ಕ್ಯೂ ಟೀಮ್ ಬರುತ್ತಂತೆ, ಬರೋವರೆಗೂ ಅಲ್ಲೇ ಇತ್ತಂತೆ. ಆ ಮಾಲೀಕರ ಹತ್ರ ಆ ರೆಸ್ಕ್ಯೂ ಟೀಮ್ ಅಲ್ಲಿ ಎಷ್ಟೋ ಜನ ಇರ್ತಾರಲ್ಲ, ಅವ್ರನ್ನ ಹತ್ರಕ್ಕೆ ಬಿಡ್ಲಿಲ್ವಂತೆ. ತನ್ನ ಮಾಲೀಕರನ್ನ ಅಷ್ಟು ಸೇಫ್ ಆಗಿ ನೋಡ್ಕೊತಿತ್ತಂತೆ. ಶವದ ಮುಂದೆ ಅಳ್ತಾ ಕೂತಿತ್ತಂತೆ. 2 ದಿನ ಅಲ್ಲ, 3 ದಿನ ಊಟ ಮಾಡ್ದೇನೆ, ಬರೀ ನೀರು ಕುಡ್ಕೊಂಡೇ ಬದುಕೊಂಡೈತೆ. ಸೊ ಈ ರ್ಯಾಟ್ ವೀಲರ್ ಅಂದ್ರೆ ಏನೋ ಅದು ಇದು ಅಂತ ಏನೇನೋ ಹೇಳ್ತಾರೆ, ಡೇಂಜರು ಅಂತವ. ಸೊ ಅಷ್ಟು ಪ್ರೀತಿ ತೋರಿಸೈತೆ. ಸೊ ಇದಾದ ನಂತರ ಅಲ್ಲಿರುವಂತ ಸಿಬ್ಬಂದಿ ವರ್ಗದವರು, ಅಲ್ಲಿರುವಂತ ರೆಸ್ಕ್ಯೂ ಟೀಮ್ ಅಲ್ಲಿ ಇರೋರು ಯಾರೋ ಬಿಸ್ಕೆಟು ಹಾಲು ತಂದ್ರೇನೋ ಏನೋ ಗೊತ್ತಿಲ್ಲ. ಬಟ್ ಅವ್ರಿಗೆ, ಆ ಡಾಗ್ಗೆ ಕೊಡಬೇಕಾದಂತ ಎಲ್ಲಾ ವಸ್ತುಗಳನ್ನ ಕೊಟ್ಟು ತಿಂಡಿಯನ್ನ ತಿನ್ನಿಸಿ, ಆ ಬಿಸ್ಕೆಟ್ ಎಲ್ಲ ತಿನ್ನಿಸಿ ಆಮೇಲೆ ಬಿಟ್ಟೈತೆ. ಅದಾದ ನಂತರ ಎಲ್ಲಾನು ಬಿಟ್ಟಾದ ಮೇಲೆ ಸೊ 2 ಶವಗಳನ್ನ ಎತ್ಕೊಂಡು ಹೆಲಿಕಾಪ್ಟರ್ ತಗೋಗ್ತಾರೆ. ಸೊ ಇಂಥ ಒಂದು ಪ್ರೀತಿಯ ಡಾಗ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ಹೇಳಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.